ರಾಜ್ಯದ ರೈತರ ನೀರಾವರಿ ಪಂಪ್ಸೆಟ್ಗಳಿಗೆ ಸುಗಮವಾಗಿ ವಿದ್ಯುತ್ ಸಂಪರ್ಕ ನೀಡುವ ಜೊತೆಯಲ್ಲಿ ಅನಧಿಕೃತ ಪಂಪ್ಸೆಟ್ಗಳನ್ನು ಕಡಿತಗೊಳಿಸುವ ಉದ್ದೇಶದಿಂದ ಸರ್ಕಾರ ನವೀಕೃತ ಶೀಘ್ರ ಸಂಪರ್ಕ ಯೋಜನೆಯನ್ನು ಜಾರಿಗೊಳಿಸಿದೆ. ಪಂಪ್ಸೆಟ್ ಸೌಲಭ್ಯ ಪಡೆಯುವವರಿಗೆ ಅಗತ್ಯ ಮೂಲ ಸೌಕರ್ಯ ವೆಚ್ಚ ಭರಿಸುವುದು, ವಿದ್ಯುತ್ ಜಾಲದಿಂದ 500 ಮೀಟರ್ ಆಚೆ ಇರುವ ಪಂಪ್ಸೆಟ್ಗಳಿಗೆ ಸೋಲಾರ್ ಪಂಪ್ಸೆಟ್ ಅಳವಡಿಕೆಯನ್ನು ಕಡ್ಡಾಯ ಮಾಡುವುದು ಈ ಯೋಜನೆಯ ಸಾರ. ಈ ಹಿಂದೆ ಸರ್ಕಾರವೇ ನೀರಾವರಿ ಪಂಪ್ಸೆಟ್ಗೆ ಮೂಲ ಸೌಕರ್ಯ ಕಲ್ಪಿಸುತ್ತಿತ್ತು. ಆದರೆ ಇನ್ಮುಂದೆ ಸ್ವಂತ ಖರ್ಚಿನಲ್ಲಿ ಮಾಡಿಕೊಳ್ಳಬೇಕೆಂದು ಸರ್ಕಾರ ತೀರ್ಮಾನಿಸಿದ್ದರಿಂದ ರೈತಾಪಿ ವಲಯ ತೀವ್ರ ಆಕ್ಷೇಪ ಹೊರಹಾಕಿತ್ತು. 5 ರಿಂದ 6 ಲಕ್ಷ ರೂಪಾಯಿ ನಮ್ಮಿಂದ ಭರಿಸಲು ಸಾಧ್ಯವಿಲ್ಲ ಎಂದಿತ್ತು. ಅದೇ ನಿಲುವಿಗೆ ಸರ್ಕಾರ ಅಂಟಿಕೊಂಡಿದೆ. ಮೂಲ ಸೌಕರ್ಯಕ್ಕಾಗುವ ಎಸ್ಟಿಮೇಟ್ ಕೊಡಲಾಗುತ್ತದೆ, ಅಷ್ಟು ಹಣ ತುಂಬಿದರೆ ವ್ಯವಸ್ಥೆ ಮಾಡಿಕೊಡುವ ನಿರ್ಧಾರಕ್ಕೆ ಬರಲಾಗಿದೆ. ಅದೇ ರೀತಿ ವಿದ್ಯುತ್ ಜಾಲದ 500 ಮೀಟರ್ಗಿಂತ ಆಚೆ ಇರುವ ಪಂಪ್ಸೆಟ್ಗಳಿಗೆ ಸ್ಟ್ಯಾಂಡ್ ಅಲೋನ್ ಅಥವಾ ಆಫ್ ಗ್ರೇಡ್ ಸೋಲಾರ್ ಪಂಪ್ ಕಡ್ಡಾಯವಾಗಿದೆ ಅಳವಡಿಸುವಂತೆ ಆದೇಶಿಸಲಾಗಿದೆ. ಪ್ರಮುಖವಾಗಿ ಯಾವುದೇ ನೀರಾವರಿ ಪಂಪ್ಸೆಟ್ಗಳು ವಿದ್ಯುತ್ ಜಾಲದಿಂದ ಅನಧಿಕೃತ ವಿದ್ಯುತ್ ಸಂಪರ್ಕ ಹೊಂದಿದ್ದಲ್ಲಿ ಅವುಗಳ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ವಹಿಸಿ ಕೂಡಲೇ ವಿದ್ಯುತ್ ಸಂಪರ್ಕ ಕಡಿತಗೊಳಿಸುವ ಜೊತೆಗೆ ನಿಯಮಾನುಸಾರ ಕ್ರಮ ವಹಿಸಲಾಗುತ್ತದೆ ಎಂದು ಸ್ಪಷ್ಟ ಎಚ್ಚರಿಕೆ ನೀಡಲಾಗಿದೆ. ಕಂಪನಿಗಳಿಗೆ ಅಧಿಕಾರ: ಶೀಘ್ರ ಸಂಪರ್ಕ ಅಥವಾ ನವೀಕೃತ ಶೀಘ್ರ ಸಂಪರ್ಕದಲ್ಲಿ ಒದಗಿಸಿದ ಪರಿವರ್ತಕಗಳಲ್ಲಿ ತಾಂತ್ರಿಕ ಕಾರ್ಯಸಾಧ್ಯತೆ ಇದ್ದಲ್ಲಿ ಇತರ ಅಥವಾ ಮುಂಬರುವ ರೈತರ ಪಂಪ್ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲು ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ಅಧಿಕಾರ ನೀಡಲಾಗಿದೆ. ಒಂದು ವೇಳೆ ನೋಂದಣಿಯಾಗಿರುವ ರೈತರ ಪಂಪ್ಸೆಟ್ಗಳು ಹಾಲಿ ಇರುವ ವಿದ್ಯುತ್ ಪರಿವರ್ತಕದ ಸಮೀಪದಲ್ಲಿದ್ದು ಪರಿವರ್ತಕ ಹೊರೆ ನಿರ್ವಹಿಸಲು ಸಾಧ್ಯ ಇದ್ದಲ್ಲಿ ಅಲ್ಲಿಂದಲೇ ವಿದ್ಯುತ್ ಸಂಪರ್ಕ ನೀಡಲು ಅವಕಾಶ ನೀಡಲಾಗಿದೆ. ಯಾವುದೇ ವಿಧಾನದಲ್ಲಿ ಕಾಮಗಾರಿಯ ಅಂದಾಜು ಪಟ್ಟಿಗೆ ಸಂಬಂಧಿಸಿದ ಶಾಖಾಧಿಕಾರಿ ನಿಯಮಾನುಸಾರ ಟೆಕ್ನೋ ಎಕನಾಮಿಕ್ ಫಿಸಿಬಿಲಿಟಿ ಪ್ರಕಾರ ಸಿದ್ಧಪಡಿಸಿರುವ ಬಗ್ಗೆ ಸಂಬಂಧಿತ ಸಹಾಯಕ ನಿರ್ವಾಹಕರಾದ ಇಂಜಿನಿಯರ್ ಖಾತ್ರಿಪಡಿಸಿಕೊಳ್ಳಲಿದ್ದಾರೆ. 4.5 ಲಕ್ಷ 2023 ಸೆಪ್ಟೆಂಬರ್ 22 ಹಿಂದೆ ನೋಂದಣಿಗೊಂಡು ಮೂಲ ಸೌಕರ್ಯ ರಚಿಸಲು ಬಾಕಿ ಇದ್ದ ಪ್ರಕರಣ 4.5 ಲಕ್ಷ ಪಂಪ್ಸೆಟ್ಗಳ ಪೈಕಿ ಅರ್ಧದಷ್ಟು ಸಕ್ರಮ. 37,999 ಹಾಲಿ ಇರುವ ವಿದ್ಯುತ್ ಜಾಲದಿಂದ 500 ಮೀಟರ್ ಆಚೆ ಇರುವ ಪಂಪ್ಸೆಟ್. 29,000 ಸೌರ ಪಂಪ್ಗೆ ಸಲ್ಲಿಕೆಯಾಗಿರುವ ಅರ್ಜಿ. 28,064 2023 ಸೆಪ್ಟೆಂಬರ್ 22 ನಂತರ ನೋಂದಣಿಯಾದ ಸ್ವಯಂ ಕಾರ್ಯನಿರ್ವಹಣೆ ಅಡಿ ವಿದ್ಯುತ್ ಸಂಪರ್ಕ. ಈವರೆಗೆ ಏನಿತ್ತು? 2014 ಜುಲೈ 14 ಸುತ್ತೋಲೆಯ ಪ್ರಕಾರ ಶೀಘ್ರ ಸಂಪರ್ಕ ಯೋಜನೆ ಜಾರಿಗೊಳಿಸಲಾಗಿತ್ತು. ಅದರ ಪ್ರಕಾರ 10,000 ರೂಪಾಯಿ ಠೇವಣಿ ಹಣ ಪಾವತಿಸಿ ರೈತರು ಇಚ್ಛಿಸಿದರೆ ಸ್ವಯಂ ಕಾರ್ಯನಿರ್ವಹಣೆಯಡಿ ಮೂಲ ಸೌಕರ್ಯ ಕಲ್ಪಿಸಿಕೊಳ್ಳಲು ಮತ್ತು ಅವಶ್ಯಕತೆಗೆ ತಕ್ಕಂತೆ 25 ಕೆವಿಎ ಪರಿವರ್ತಕಗಳನ್ನು ವಿದ್ಯುತ್ ಸರಬರಾಜು ಸಂಪರ್ಕ ಒದಗಿಸಲು ಅವಕಾಶವಿತ್ತು. ನವೀಕೃತ ಯೋಜನೆ ಏನು? 2023 ಸೆಪ್ಟೆಂಬರ್ 22ಕ್ಕೆ ಮುನ್ನ ನೋಂದಣಿಗೊಂಡು ಅಗತ್ಯ ಶುಲ್ಕ ಠೇವಣಿ ಪಾವತಿಸಿ ವಿದ್ಯುತ್ ಮೂಲಸೌಕರ್ಯ ರಚಿಸಲು ಬಾಕಿ ಇರುವ ಪಂಪ್ಸೆಟ್ಗೆ ರೈತರು ಇಚ್ಛಿಸಿದರೆ HD ಮತ್ತು LT ನೆಟ್ವರ್ಕ್ ವಿಸ್ತರಣೆ ಕಾಮಗಾರಿಗೆ ಸ್ವಂತ ಖರ್ಚಲ್ಲಿ ಮೂಲ ಸೌಕರ್ಯ ರಚಿಸಿಕೊಳ್ಳಬಹುದು. ವಿದ್ಯುತ್ ಕಂಪನಿಗಳ ವೆಚ್ಚದಲ್ಲಿ ಪರಿವರ್ತಕ ಅಳವಡಿಸಿ 2 ಅಥವಾ ಹೆಚ್ಚಿನ ರೈತರ ಪಂಪ್ಸೆಟ್ ಒಗ್ಗೂಡಿಸಿ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗುತ್ತದೆ. 2023 ಸೆಪ್ಟೆಂಬರ್ 22 ನಂತರ ನೋಂದಣಿಗೊಂಡ ಅಥವಾ ನೋಂದಾವಣಿಗೊಳ್ಳುವ ಪಂಪ್ಸೆಟ್ಗೆ ರೈತರು ವಿದ್ಯುತ್ ಕಂಪನಿಗೆ 15,000 ರೂಪಾಯಿ ಠೇವಣಿ ಪಾವತಿಸಿ ಸ್ವಯಂ ಮೂಲ ಸೌಕರ್ಯ ರಚಿಸಿಕೊಳ್ಳಬೇಕಾಗುತ್ತದೆ. ರೈತರಿಗೆ ಉಚಿತ TC ನೀಡಬೇಕು ಎನ್ನುವಂತಿದ್ರೆ ಎಸ್ ಎಂದು ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಈಗಲೇ ಎಲ್ಲ ರೈತರಿಗೂ ಶೇರ್ ಮಾಡಿ. ಧನ್ಯವಾದಗಳು.